ಕಸದ ಸಮಸ್ಯೆ ಮುಕ್ತಿಗೆ ತುಮಕೂರು ಪಾಲಿಕೆ ದಿಟ್ಟ ಹೆಜ್ಜೆ. ಪಿಕ್ ಮೈ ಗಾರ್ಬೇಜ್ಗೆ ಸಚಿವ ಪರಮೇಶ್ವರ್ ಚಾಲನೆ. ತುಮಕೂರಿನಲ್ಲಿ ಇನ್ಮುಂದೆ ಮನೆ ಮನೆಗೆ ಹೋಗಿ ಕಸ ಸಂಗ್ರಹ. ನಮ್ಮ ತುಮಕೂರು ನಗರ ಶರ ವೇಗದಲ್ಲಿ ಬೆಳೀತಾ ಇರೋ ನಗರವಾಗಿದ್ದು ಎರಡನೇ ರಾಜಧಾನಿಯಾಗಿ ಮಾರ್ಪಾಟಾಗ್ತಾ ಇದೆ. ಇನ್ನು ತುಮಕೂರಿಗೂ ಮೆಟ್ರೋ ವಿಸ್ತರಣೆ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಆದರೆ ತುಮಕೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಗಾರ್ಬೇಜ್ ಸಿಟಿ ಅಂತ ಹಣೆಪಟ್ಟಿಯನ್ನ ಕೂಡ ತುಮಕೂರಿಗೂ ಇದ್ದು ಕಸ ಸಮಸ್ಯೆಯಿಂದ ನಗರವನ್ನ ಮುಕ್ತಿ ಮಾಡುವ ನಿಟ್ಟಿನಲ್ಲಿ ತುಮಕೂರು ಮಹಾನಗರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು ಪಿಕ್ ಮೈ ಗಾರ್ಬೇಜ್ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಚಾಲನೆ ನೀಡಿದ್ರು. ಇನ್ನು ತುಮಕೂರು ನಗರದಲ್ಲಿ ಬಹುತೇಕ ಕುಟುಂಬಗಳು ನಿತ್ಯ ಕೆಲಸಕ್ಕೆ ಹೋಗುವವರೇ ಹೆಚ್ಚಾಗಿದ್ದು ಮನೆಯ ಬಳಿಯೇ ಕಸದ ಗಾಡಿ ಬಂದರೂ ಕೂಡ ಕಸ ಹಾಕಲು ಬಹುತೇಕರಿಗೆ ಟೈಮ್ ಇರುವುದಿಲ್ಲ. ಹೀಗಾಗಿ ಚೀಲಗಳಲ್ಲಿ ಕಸವನ್ನ ತುಂಬಿಕೊಂಡು ಖಾಲಿ ನಿವೇಶನಗಳಲ್ಲಿ ಅಥವಾ ರಸ್ತೆಯ ಪಕ್ಕದಲ್ಲಿಯೇ ಸುರಿದು ಹೋಗ್ತಾ ಇದ್ದು ಕಸದ ಸಮಸ್ಯೆ ಹೆಚ್ಚಾಗಿತ್ತು. ನಗರವನ್ನ ಕಸದ ಸಮಸ್ಯೆಯಿಂದ ಮುಕ್ತಿ ಕೊಡಿಸುವ ನಿಟ್ಟಿನಲ್ಲಿ ಪಿಕ್ ಮೈ ಗಾರ್ಬೇಜ್ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದು ಇಂದು ಉಸ್ತುವಾರಿ ಸಚಿವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಹೌದು, ತುಮಕೂರು ಮಹಾನಗರ ಪಾಲಿಕೆ ನಗರಾದ್ಯಂತ ಕಸ ಸಂಗ್ರಹಣೆಗೆ ಪಿಕ್ ಮೈ ಗಾರ್ಬೇಜ್ ಎಂಬ ನೂತನ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಚಾಲನೆಯನ್ನ ನೀಡಿದ್ರು. ಈ ಯೋಜನೆ ಪ್ರಾಯೋಗಿಕ ಹಂತವಾಗಿ ಪ್ರಾರಂಭವಾಗಿದ್ದು 10 ಬೈಕ್ಗಳ ಮೂಲಕ 10 ದಿನಗಳ ಕಾಲ ಪೈಲಟ್ ಪ್ರೋಗ್ರಾಂ ರೀತಿಯಲ್ಲಿ ನಗರದೆಲ್ಲೆಡೆ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ನಡೆಸಲಾಗ್ತಾ ಇದೆ. ಈ ಯೋಜನೆಯ ವಿಶೇಷತೆ ಅಂದ್ರೆ ನಾಗರಿಕರು ಆಪ್ ಮೂಲಕ ಬುಕ್ ಮಾಡಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ ರೀತಿ ಬೈಕ್ಗಳಲ್ಲಿ ಮನೆ ಮನೆಗೆ ಬಂದು ಕಸವನ್ನ ಸಂಗ್ರಹಣೆ ಮಾಡಲಾಗುತ್ತೆ. ಈ ಯೋಜನೆ ಏನಾದರೂ ಸಕ್ಸಸ್ ಆದ್ರೆ ಮುಂದಿನ ಹಂತದಲ್ಲಿ ತುಮಕೂರು ಪಾಲಿಕೆಯ ಎಲ್ಲಾ ವಾರ್ಡ್ಗಳಿಗೆ ಈ ಪಿಕ್ ಮೈ ಗಾರ್ಬೇಜ್ ಯೋಜನೆಯನ್ನ ಜಾರಿ ಮಾಡಲು ಪಾಲಿಕೆ ನಿರ್ಧರಿಸಿದೆ. ಇನ್ನು ಪಿಕ್ ಮೈ ಗಾರ್ಬೇಜ್ ಯೋಜನೆ ವೇಳೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತೆ ಆಶ್ವಿಜಾ, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಶಾಸಕ ಜ್ಯೋತಿ ಗಣೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪಿಕ್ ಮೈ ಗಾರ್ಬೇಜ್ ಯೋಜನೆಯಿಂದಾಗಿ ತುಮಕೂರು ನಗರವನ್ನ ಕಸದಿಂದ ಮುಕ್ತಿಗೊಳಿಸಿ ನೈರ್ಮಲ್ಯವನ್ನ ಹೆಚ್ಚಿಸಿ ತುಮಕೂರನ್ನ ಮಾದರಿ ನಗರವನ್ನಾಗಿ ಮಾಡಬೇಕೆಂಬ ಉದ್ದೇಶವನ್ನ ಪಾಲಿಕೆ ಹೊಂದಿದ್ದು ಈ ಯೋಜನೆ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.